ಜೆ.ಕೆ. ಕೃಷ್ಣಾರೆಡ್ಡಿಗೆ, ಜೆಡಿಎಸ್ ಪಾರ್ಟಿಗೆ. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೊತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷ ಬೆಂಬಲಿತ ಜಯರಾಮ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ದಾಸಪ್ಪರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜಯರಾಮ್ ರೆಡ್ಡಿರವರು ತಿಳಿಸಿದ್ದಾರೆ. ಇನ್ನು ಜೆಡಿಎಸ್ ಪಕ್ಷದಿಂದ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವವರಿಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಹೂಮಾಲೆ ಹಾಕಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೊತ್ತೂರು ಗ್ರಾಮದ ಮುಖಂಡರಾದ ರಮೇಶ್ ಆನಂದ, ನಿರ್ದೇಶಕರಾದ ರಮೇಶ್ ಕೆ, ನರಸಿಂಹರೆಡ್ಡಿ, ಚಂದ್ರಪ್ಪ, ದೇವರಾಜು, ಚೆನ್ನಕೇಶ್ವರರೆಡ್ಡಿ, ವಿಠಲರಾವ್, ಪ್ರಕಾಶ್, ಕಮಲಮ್ಮ, ಸುಮಿತ್ರಾಬಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಚಿಂತಾಮಣಿ ತಾಲೂಕು ಸದಸ್ಯ ಸಂಘಕ್ಕೆ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಗೆ ಈ ಹಿಂದೆ ನಡೆದಿರ್ತಕ್ಕಂಥ ನಿರ್ದೇಶಕರ ಚುನಾವಣೆಯಲ್ಲಿ 12 ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದು, ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದ್ದು, ಅಧ್ಯಕ್ಷರಾಗಿ ಜಯರಾಮ್ ರೆಡ್ಡಿ ಸಣ್ಣ ಚಿಕ್ಕ ವೆಂಕಟಸ್ವಾಮಿ ರೆಡ್ಡಿ ಅವರೊಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಇವು ಅಧ್ಯಕ್ಷರಾಗಿ ಈ ಎಲ್ಲ ನಿರ್ದೇಶಕರನ್ನು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ದಾಸಪ್ಪ ಸಣ್ಣ ವೆಂಕಟರಾಯಪ್ಪನವರು ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, 12 ಜನ ನಿರ್ದೇಶಕರು ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುತ್ತಾರೆ ಎಂದು ಚುನಾವಣಾಧಿಕಾರಿಗಳಾದ ಕೆ.ಎಂ. ಜಯರಾಮ್ ರೆಡ್ಡಿ ನಾನು ಘೋಷಣೆ ಮಾಡಿರುತ್ತೇನೆ. ಕೊತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ದಿನಾಂಕ 20/1/2024 ಚುನಾವಣೆ ನಡೆದಿರುತ್ತದೆ. ಈ ಒಂದು ಚುನಾವಣೆಯಲ್ಲಿ ಒಟ್ಟು 78 ಜನ ಮತದಾರರು ಇರ್ತಾರೆ. ಅದರಲ್ಲಿ 77 ಜನ ಹಕ್ಕನ್ನು ಚಲಾಯಿಸಿರ್ತಾರೆ. ಅದ್ರ ಪ್ರಯುಕ್ತ ಇವತ್ತು ನಾವು 12 ಜನ ಜೆಡಿಎಸ್ ಪಕ್ಷದಿಂದ ಜೈಬೇರಿಯಾಗಿ ಗೆಲುವನ್ನು ಸಾಧಿಸಿದ್ದೀವಿ. ಮೊದಲನೇದಾಗಿ ಇವತ್ತು ಈ ಗೆಲುವನ್ನು ಸಾಧಿಸಿರ್ತಕ್ಕಂಥ ಕೊತ್ತೂರು ಗ್ರಾಮದ ಎಲ್ರಿಗೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘ ಸದಸ್ಯರಿಗೆಲ್ಲರಿಗೂ ಕೂಡ ನಾವು ಅನಂತ ಧನ್ಯವಾದಗಳು ಹೇಳ್ತೀವಿ. ಮೊದಲನೇದಾಗಿ ಈ ಒಂದು ಕಮಿಟಿಯಿಂದ ಏನಿವತ್ತು ಊರಲ್ಲಿ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುದಾನ ಬರುವಂಥದ್ದಾಗ್ಬೋದು, ಹಾಲು ಉತ್ಪಾದಕರಿಗೆ ಉತ್ತಮ ರೀತಿಯಲ್ಲಿ ಸೇವೆ ಮಾಡುವಂತಾಗ್ಬೋದು, ಎಲ್ಲ ಕೂಡ ಉತ್ತಮ ರೀತಿಯಲ್ಲಿ ಮಾಡ್ತೀವಂತ ಹೇಳ್ತಾ ಇದನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಅನಿಸ್ತಾ ಇದ್ದೀನಿ. ಈಗ ಅಧ್ಯಕ್ಷರಾಗಿ ನಮ್ಮ ಕೊತ್ತೂರು ಹಿರಿಯ ಮುಖಂಡರು ಜಯರಾಮ್ ರೆಡ್ಡಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದೇ ಥರ ಉಪಾಧ್ಯಕ್ಷರಾಗಿ ನಮ್ಮ ದಾಸಪ್ಪ ಅವರು ಆಯ್ಕೆಯಾಗಿರ್ತಾರೆ. ಇವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಕೊತ್ತೂರು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅತ್ಯುನ್ನತ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತಾ ಯಶಸ್ಸನ್ನು ಕಾಣಲು ಪ್ರಯತ್ನಿಸೋಣ ಅಂತ ತಮ್ಮೆಲ್ಲರ ಮುಂದುಗಡೆ ಹೇಳ್ತಾ ಇದ್ದೀನಿ.